ಏನ 10 ಮೆಟ್ಲು ತುಡ್ಸು ನಿಂತಾರೆ. ಏಯ್ ಈ ಎಂತದೆ ನೋಡು ಮುಳ್ಳು. ಓ ರಕ್ತ ಮುಡ್ತಲ್ಲೋ, ರಕ್ತ ಹರಿಸಿದ ಬಾಲಕಿ. ಓಕೆ ಹೇಳವ ಗಾಯ್ಸ್, ಅಪ್ಪಿ ತಪ್ಪಿ ಬೆಳಗಿನ ಜಾವ ಬರಬೇಡಿ. ನೋಡಿ ಗಾಯ್ಸ್, ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾವ್ರೆ. ಕ್ಯಾಚ್ ಹಿಡ್ಬಿಡ್ತೀಯಾ? ಓ ಅದೇ ಕಣ, ಆ ಬೆಟ್ಟದ ಮೇಲೆ ನೋಡ್ಬೇಡ ನೀನು, ಅದೇ ಬೆಟ್ಟ. ನೋಡು ಅದೇ ಬೆಟ್ಟ ಮುಂದೆ ನೋಡಪ್ಪ. ಇದೆ ರೈಟಾ? ಎಸ್ ಎಸ್. ನೋಡು ಯಾವತ್ತು ಬಂದಿಲ್ಲ. ಇವಾಗ ನೀನು ಬಂದು ತಕ್ಕೆಲ್ಲ ಹಿಂಗೆ ಅಂತ ಯಾವಾಗ ಬಂದಿದ್ದೆ ಕರೆಕ್ಟ್. ಯಾವಾಗ ಬಂದಿದೆ ಅಂತಾನೆ ಓದ್ ಜನ್ಮದಲ್ಲಿ ಬಂದಿದ್ದಾಗ. ಎತ್ತಿರ ಅದು ಹಿಂಗೆ ಇರೋದು. ಅದು ಆಗ ಟೈಮು ಇತ್ತು, ಎಲ್ಲ ಇತ್ತು. ಈ ಟೈಮ್ ಇಲ್ಲ. ಅವಾಗ ಇದು ಚೇಂಜಸ್ ಇಲ್ವಾ? ಇಲ್ಲ ಅಂದಿದ್ರೆ ಹಂಗೆ ಮಾಡ್ಬೋದಾಗಿತ್ತು ಅಲ್ವೇಮ್ಮ? ಹೇಳಮ್ಮ. ಈಗ ಸಂಸಾರ ಜಾಸ್ತಿ ಆಗಿದೆ. ಜಾಸ್ತಿ ಅಂದ್ರೆ ಒಂದೇ ಸಂಸಾರ ದೊಡ್ಡದಾಗಿದೆ. ಹಾ ಇದೇ ಬೆಟ್ಟ. ಐಟಮ್ಮ ಲೂಸ ಅದೇನ ದೇವಸ್ಥಾನ. ಕೆಳಗೊಂದೈತೆ, ಅದ್ರ ಮೇಲ್ಕ್ ಹೋದ್ರೆ ಅದು ನೋಡಿ. ಇದು ಕೆಳಗಿರೋದಿದೆ, ಅಲ್ಲಿ ನಡ್ಕೋಗ್ಬೇಕು ಮೇಲೆ. ಬೆಟ್ಲೈತೆ, ನಡ್ಕೋಗ್ಬೇಕು. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಬಂದಿದ್ವಿ ಕಂಬದ ನರಸಿಂಹಸ್ವಾಮಿ ಟೆಂಪಲ್ಗೆ. ಬನ್ನಿ, ಟೆಂಪಲ್ ಹೇಗಿದೆ ತೋರಿಸ್ತೀನಿ. ಇದೇ ನೋಡಿ, ಇದು ಕೆಳಗಡೆ ಇರುವಂಥ ಟೆಂಪಲ್ಲು. ಇನ್ನು ಮೇಲ್ಗಡೆ ಅಲ್ಲಿಂದ ನಡ್ಕೋದ್ರೆ ಬೆಟ್ಟದ ಮೇಲೂ ಇನ್ನೊಂದಿದೆ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕು. ನಾನು ನಮ್ಮ ಫ್ರೆಂಡ್ಸ್. ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ರಥ ಇರೋ ಜಾಗ ಇರ್ಬೇಕದು. ಏನು ವಿಶಾಲವಾಗದ ಜಾಗ. ಗುರುಗಳೇ, ಹೋಗ್ತೀವಿ. ಮೊದ್ಲಲ್ಲಿ ಹೋಗಿದ್ ಬರಲ್ಲ. ಓಕೆ ಓಕೆ ಗುರುಗಳೇ, ಆಯ್ತು. ಮಾತಾಡಿ ಏನಾದ್ರು ಮೊದ್ಲು ಬೆಟ್ಟದ ಮೇಲೆ ಹೋಗಿ ಬರ್ಬೇಕಂತೆ. ಬನ್ನಿ, ಅದೇ ಮೂಲ ದೇವರು. ಅಲ್ಲ ಬಂದ ಮೇಲೆ ಇವರು ಇಲ್ಲಿ ಪೂಜೆ ಮಾಡ್ತಾರೆ. ಅಲ್ಲ, ನಡೀತೀರಾ? ನಡೀತೀವಿ. ಕಂಬದ ನರಸಿಂಹಸ್ವಾಮಿ ಕ್ಷೇತ್ರ. ಓಹೋ, ಇಲ್ಲಿ ನೋಡು ಗುರು, ನರಸಿಂಹಸ್ವಾಮಿ. ಇಳಿದ್ಮೇಲೆ ನೋಡೋಣ ಬಂದ್ರೆ ಮೇಲ್ ದರ್ಶನ ಮಾಡ್ಕೊಂಡ್ ಬಂದ್ರು. ಹಿಂಗೆ ಹೋಗ್ಬೇಕಲ್ಲ, ಹಂಗಲ್ಲ, ಇಲ್ಲಿ ಮೆಟ್ಲು. ಚಪ್ಪಲಿ ಹಾಕೊಂಡು ಹೋಗ್ಬೇಕಲ್ಲ. ನಾನು ಅಲ್ಲಿ ನೋಡಿ, ಇಲ್ಲಿ ಮೆಟ್ಲು ಇಲ್ಲಿ ಕಾಣಿಸ್ತದೆ.
ಟೂ ವೀಲರ್ ಹೋಗ್ತದೆ. ಅನ್ನಗಡೆ ಪರವಾಗಿಲ್ಲ ಇಲ್ವೇ ವಾಚ್ ಟವರ್ ಸಾಕತ್ತಾಗಿದೆ. ಬೈಕ್ ತರಲಿಲ್ಲ ಗುರು. ಓಲೋ ಒಳಗೆ ಗೊತ್ತಾ ಇಲ್ಲ ಇದೆ ಗೊತ್ತಾನೆ ತಾನೆ. ಹಾಂ ಕಲ್ಯಾಣಿ ಕಟ್ಟಿಸ್ತಾ ಇದ್ದಾರೆ. ಇಲ್ಲ ಅಲ್ಲೇ ಇದ್ದಾರೆ. ಏನ 10 ಮೆಟ್ಲು ತುಡ್ಸು ನಿಂತವ್ರೆ. ಏಯ್ ಏನಿದು? ಅಲೋ ರೆಕಾರ್ಡ್ ಮಾಡ್ತಿದ್ದೀನಿ, ಅದಕ್ಕಾದ್ರೂ ಸ್ಟ್ರಾಂಗ್ ಆಗತ್ತೆ ಬಿಡಿ. ನೋಡು ಹಲೋ ಇಷ್ಟ ಇದೆ ಕಂಡಡಿ ಕೋಡ ಕ್ಯಾಲೋರಿ ಬರ್ಲಿಕ್ಕೆ ವಾರ ಬೆಟ್ಟ ಹತ್ತಿಸ್ಬೇಕು ಕಣ ಇವಳಿಗೆ. ನಡಿ ನನ್ಗೇನು ಬರ್ರಿ, ಇಬ್ರು ಕಡಿಮೆ ಆಯ್ತರ್ಬೇಕಾದ್ರೆ ಎಂತೆಂತ ಬೆಟ್ಟಗಳು ಇರ್ತೀನಿ. ಹೂ ತರ ಇದ್ಲು, ಹೂಕೋಸ್ತರ ಆಗ್ಬಿಟ್ಟವಳೆ. ಸುಮ್ಮನೆ ಡುಮಿ ಅಲ್ವಾ? ಇಷ್ಟೊಂದು ಏನ್ ಹೆಸರು ಬಿಡ್ತಾವ್ರಲ್ಲ ಇವ್ರಿಬ್ರು. ನೋಡು ಇದೇ ಕಂಡಡಿ ಟಾಪು. ಮೂಲ ವಿಗ್ರಹ ಇರೋದಿಲ್ಲ. ಆರ್ಚ್ ನೋಡಿ ಸೂಪರ್. ವಾವ್ ಟಾಪ್. ಏನು ಜೂಮ್ ಮಾಡಲಿ? ಫಾರೆಸ್ಟ್ ಅಲ್ಲ, ಫುಲ್ ಫಾರೆಸ್ಟ್. ಕೆರೆ ಸೂಪರ್ ಅನಿಸ್ತದೆ. ನವಿಲುಗಳು ಕಲರವ. ಈ ಕಡೆ ಕಾಣಿಸ್ತದೆ ನೋಡಿ ನದಿ ಸಕ್ಕತ್ತಾಗಿ. ನದಿ ಅಲ್ಲ ಅದು ಕೆರೆ. ಎಲ್ಲ ಒಂದೇ. ಅಲ್ಲ ನದಿ ಹರ್ಕೊಂಡು ಹೋಗೋದು, ಕೆರೆ ನಿಂತ್ಕೊಳ್ಳೋದು. ಡಿಪ್ರೆಷನ್. ವಾವ್ ಆಯ್ತಲ್ಲ. ಇನ್ನ ಮೇಲೆ ಹೋದ್ರೆ ಇನ್ನ ವಾವ್ ಆಯ್ತು ನೋಡಿ. ಬೆಟ್ಟಗಳು ಇವ್ರು ಹತ್ತಿದ್ರೆ ಏನ್ ಗುರು ನವಿಲು ಏನ್ ಸಕ್ಕತ್ತಾಗಿ ಹಸ್ತದೆ. ಇಲ್ಲೊಂದು ನವಿಲ್ ಕೂಗ್ತಾ ಇದೆ ನೋಡಿ. ಕಿಯೋ 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 ಕಿಯ ಕಿಯ ಅಂತ ಕಾರ್ ಗಾಡಿಯಲ್ಲಿ ತೆಗೆದಿ. ಕಮ ಕಮ. ಏಯ್ ಇನ್ನಿಷ್ಟೇ, ಇನ್ನ ಇಷ್ಟೇ ಇಲ್ಲಿ, ಇನ್ನ ಮೇಲೆ ತುಕ್ಕ. ಮೇಲೆ ಐತೆ. ಈಗ ಅಲ್ಲೆಲ್ದಾಗ ಏನಂತದ್ದು ಸಖತ್ತಾಗಿ ಹೋಗ್ಬಿಡೋಲ್ಲ ಹೊತ್ತು. ನೋಡ ರಥ ಹೇಳದ್ ಸಖತ್ತ ಕಾಣಿಸ್ತೈತೆ. ಇದು ವಿಶ್ರಾಂತಿ ಕೊಠಡಿ. ಹಾಫ್ ವೇ. ಏನ್ ಹೆಸರು ಆಗ್ಲೇ ಏನ್ ಹೆಸರು ಬಿಡ್ತಾವಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ರೆಸ್ಟ್ ಮಾಡಿ. ಒಳ್ಳೆ ಬೆಂಚ್ ಹಾಕಿಸಿದ್ದಾರೆ. ಓಲೋ ಇನ್ನಿಷ್ಟೇ ಇಷ್ಟೇ. ಸಖತ್ತಾಗಿ ಕಾಣಿಸ್ತದೆ. ಗಿಲ್ಗೆ ನೋಡಿ ಹೆಂಗ್ ಕಾಣಿಸ್ತೈತೆ. ತೇರ್ ನಿಲ್ಸೋದು. ಹಾ ಪಡ್ತಿರ್ತ ತೇರು ನಿಲ್ಲಿಸೋ ಜಾಗ. ತಾಯಿ ನಿಮ್ಮ ಕನ್ಯೆ ತೋರಿಸ್ಕೊಳ್ಳಿ. ಯಾವಾಗಿಂದ ಅವು ಎಲ್ಲಿವರೆಗೂ ಐತದ ನೋಡಿ ದೃಷ್ಟಿ. ಬಾರ್ಡರ್ ಲೈನ್ ಆ ಮೂಲೆವರೆಗೂ ಐತೆ. ಬಾರ್ಡರ್ ಲೈನ್ ಬಿಟ್ಟನು ಒಂದ್ ಬೆಟ್ಟ ಕಾಣಿಸ್ತದ ನೋಡಿ. ಸಖತ್ತಾಗೈತೆ. ಏನ ಯಾವ ಊರು? ಈಗ ಅಷ್ಟು ದೂರ ಬಿಟ್ಟ. ಅಲ್ಗೋಗಣ ಅಲ್ಲಿ ಮಧ್ಯ ಸಮುದ್ರ ಇದಂಗೆ ಅಲ್ಲ. ನಿಮ್ನೆಲ್ಲ ಊರ ಬಂದ್ ನಡೆಯುತ್ತೆ ಇಲ್ಲಿ. ಗ್ರ್ಯಾಂಡ್ ಆಗಿ ಮಾಡ್ತಾರ. ಇವ್ರದ್ದು ಮೇಲ್ಗಡೆ ಕಂಬದ ನರಸಿಂಹಸ್ವಾಮಿ, ಕಂಬದ ನರಸಿಂಹಸ್ವಾಮಿ ಮತ್ತೆ ವೆಂಕಟೇಶ್ವರ ಅಂತೆ, ಎರಡು ಒಂದೇ ತಾವಿರುವಂತದ್ದು.
ಎಲ್ಲ ಚಪ್ಪಲಿಗಳು ಹಳ್ಳು ಎತ್ತ ಹೋಗಿತ್ತ ಇತ್ತ ಈಗ ಕಾಡಿನ ಮಧ್ಯೆ ಹೋಗ್ತಿದ್ದೀವಿ. ಅವಳಿಗೂ ಚುಸ್ತಾ ಏನಿತ್ತು? ಮುಳ್ಳು ಮೆಟ್ಲುಗಳ ಮೇಲೂ ಮುಳ್ಳಿತ್ತ. ಅದೇನು ಈ ಎಂತದೆ ನೋಡು ಮುಳ್ಳು. ಓ, ರಕ್ತ ಮುಡ್ತಲ್ಲೋ, ರಕ್ತ ಹರಿಸಿದ ಬಾಲಕಿ. ಲಾಸ್ಟ್ ಸಿಕ್ತು ಬರ್ರ. ನೋಡು ಈ ಎತ್ತರ ಕರೆಕ್ಟಾಗಿ ಈ ಕಲ್ಗಳೆಲ್ಲ ಹೆಂಗ್ ಸಾಗಿಸಿ ಹೆಂಗ್ ಜೋಡಿಸಿದಾರೆ. ಎಷ್ಟೆಷ್ಟಪ್ಪ ದಿಂಡ್ಗಲ್ಲು, ಸೂಪರ್. ಇವೆಲ್ಲ ತಗೊಬಂದು ಇಲ್ಲಿ ಜೋಡಿಸಿರೋದು ಹೇಳು. ಬೈಕ್ಗಳು ಇಲ್ಲಿ ಗಂಟ ಬರ್ತಾವೆ. ವಾವ್, ನೋಡಿ ಸುತ್ತ ಹೆಂಗಿದೆ, ಫುಲ್ಲು ಫಾರೆಸ್ಟ್ ಮಧ್ಯ. ಸಖತ್ ಪ್ಲೇಸು. ನಮ್ಮ ಹುಡುಗರು ಇನ್ನಲ್ಲಿ ಬರ್ತಾ ಇದ್ದಾರೆ. ವಾವ್, ದೇವಸ್ಥಾನ, ಮೇನ್ ಟೆಂಪಲ್ ಇದೆ, ಮೂಲ ದೇವರಿರುವಂಥದ್ದು ಜಾಗ ಇದೆ. ಬಡ್ರೋ ಏನು ಬೆಕ್ತಾರ ಮಿಯೋ ಮಿಯೋ ಅಂತಾವೆ. ಬಂದ್ವಿ ನೋಡಿ, ಇದೇ ಟೆಂಪಲ್. ಎಷ್ಟು ಎತ್ತರದಕ್ಕೆ ಟ್ಯಾಂಕ್ ಥರ ಮಾಡಿ ಮೇಲ್ಗಡೆ ದೇವಸ್ಥಾನ ಇರೋದು. ಮೇಲೆ ಕುತ್ಕೊಳ್ಳಿ ಬನ್ನಿ. ಸುತ್ತ ಬಂಡೆ ಮಧ್ಯದಲ್ಲಿ ಈ ಥರ ಮಾಡಿರೋದು. ವಾವ್, ಮರ ನೋಡಿ ಹೆಂಗಿದೆ. ಓಹೋ, ಸೂಪರ್ ಮನೆ. ಏನು ಇರೋದು ಪ್ಲೇಸು ನೋಡಿ, ಇಲ್ಲ ಫುಲ್ ಟಾಪ್ ವ್ಯೂ ಹೆಂಗಿದೆ. ವಾವ್, ಆಸಮ್, ಸಕ್ಕತ್ತಾಗೈತೆ. ಹಿಂಗೆ ಬರಬೇಕು ಈ ಜಾಗದಲ್ಲಿ. ಇಲ್ಲಿ ಅಡ್ಡಕ್ಕೆ ಮರ ಇದೆ, ಮರದ ಕೆಳಗೆ ನುಗ್ಗಿ ಬರಬೇಕು. ಬನ್ನಿ ಮೇಲ್ಗಡೆ ಹೋಗಿದ್ದು ಬರೋಣ. ಈ ಒಂದು ದೇವಸ್ಥಾನದಲ್ಲಿ ಕರಡಿಗಳು ರಾತ್ರಿ ಹೊತ್ತು ಇಲ್ಲೇ ನೆಲೆಸಿರುತ್ತಂತೆ. ಹಾಗಾಗಿ ಈ ದೇವಸ್ಥಾನದ ಸುತ್ತಮುತ್ತ ಕರಡಿಯ ಮಲ ಇಲ್ಲಿ ಎಲ್ಲಂದ್ರಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹುಷಾರಾಗಿರಬೇಕು. ಸ್ವಲ್ಪ 9 ಗಂಟೆ ಮೇಲೆ ಬರಬೇಕು ಬೆಳಗ್ಗೆ ಹೊತ್ತು, ಆಗ ಚೆನ್ನಾಗಿರುತ್ತೆ. ಬನ್ನಿ, ಅದೇ ನೋಡಿ ಗೈಸ್, ಇದೆ ಮೂಲ ದೇವರು. ನೋಡಿ, ಇದು ಕಂಬದ ನರಸಿಂಹಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ಅಂತೆ. ಇವೆರಡು ಒಂದೇ ಕಡೆ ಇರುವಂಥದ್ದು. ಇದು ವೆಂಕಟೇಶ್ವರ. ವಾವ್, ಏನು ಚೆನ್ನಾಗಿದೆ. ನಿಜ ಕೇಳಿಸ್ತು ಕಣಪ್ಪ. ಟಾಪು ಅಲ್ಲಿ ಕಾಣಿಸ್ತಿದೆ ಹೆಬ್ಬಾಗಿಲು, ಅಲ್ಲಿಂದ ನಾವು ಬಂದಿದ್ದು. ವಾವ್, ಏನ್ ಪ್ರಕೃತಿ ಮಡಿಗಳಲ್ಲಿ ಬಂದು ಸಾರಾಜಸ್ಬಿಟ್ಟ ದೇವರು. ಸಾಕಾಗೈತೆ. ಏನ್ ಚಂದ ಹಬ್ಬ.
कसं बहुत पडत ಕಷ್ಟ ಪಟ್ರೇನೆ ಸುಖ. ಎಸ್ ಅಷ್ಟು ಕಷ್ಟ ಪಟ್ಕೊಂಡು ಹತ್ತು ಬಂದದ್ಕೆ ನೋಡಿ ಈಗ ಏನ್ ವ್ಯೂ ಕಾಣಿಸ್ತಾ ಐತೆ ನೋಡಿದ್ರ ಖುಷಿ. ಮುಟ್ರು ಮುನಿ ನಾವಯ್ಯ ಮತ್ತೆ ಮಟ್ರ ಮನಿ ಅಲ್ಲ ಅದು ಸಿಗೆ ಸೀಗೆ ಸೊಪ್ಪಲ್ಲ, ಅವನು ದೀಪ ಹುಡುಕ್ತಾ ಸೀಗೆ ಸೊಪ್ಪ ಎಲ್ಲೂ ಸಿಗ್ಲಿಲ್ಲ. ನೋಡಿ ರೋಡ್ ಏನ್ ಚೆನ್ನಾಗಿ ಎಲ್ಲ ಕಾಣಿಸ್ತಾ. ಕೋತಿಗಳ ಕೆಲ್ಸ. ದೀಪ ಎಲ್ಲ ಬಿಡಿಸ್ಬಿಟ್ಟೈತೆ. ತರ್ಬೇಕಿತ್ತು ಯಾರ ಇವನೊಂದು ತಲೆ ಇರವ ಇಲ್ಲೇ ಪೂಜೆ ಮಾಡ್ಕೊಂಡು ಇರವ. ಇಲ್ಲೂ ಮೇಲ್ಗಡೆ ಐತೆ ನೋಡು. ಅವ್ವ ಹಂಗೆ ಪ್ರಸಾದ ಏನ್ ಹಿಂಗೆ ನಂಗೆ ಅಂತೆ ಕಾಣ್ಬಿಟ್ಟೆ. ಬೊಟ್ಟಲ್ ಸಿಕ್ಕೋಯ್ತಲ್ಲ. ನಾನೆಲ್ಲ ಪ್ರಸಾದ ಏನು ಅಂತಿದ್ದೆ. ದೇವ್ರದ ಅನುಗ್ರಹ ಆಯ್ತು. ಇದೇನು ಪ್ಲಾಸ್ಟಿಕ್ ಹೂವನ ನಿಜಲ್ಲೂ? ನಾನು ಈ ತರದ ಹೂವು ಇಲ್ಲೆಲ್ಲಿ ಸಿಕ್ಕೋಯ್ತು ಅಂತ ನೋಡ್ತಿದ್ದೆ. ಅವ್ನ ತಲೆ ನೋಡು ಸೇಮ್ ಹೂವು ಅಲ್ವೇ? ಪ್ಲಾಸ್ಟಿಕ್ ಅದೇ ನಾನು ನೋಡಲ್ಲ ಈಗ ಪ್ಲಾಸ್ಟಿಕ್ ಅದು. तुझं काय होतं तिथं तो तुझं जुना फोन ನೋಡಿ ಮರದ ಬೇರೆಲ್ಲ ಹೆಂಗ್ ಹೋಗ್ತಿದೆ. ಒಳ್ಳೆ ಟ್ಯಾಂಕ್ ಕಟ್ತಾರಲ್ಲ ಹಂಗ್ ಕಟ್ಬಿಟ್ಟವ್ರ. ಚೆನ್ನಾಗಿದೆ. ಸೂಪರ್ ಆಗಿದೆ. ಪ್ರಕೃತಿನೇ ಸಾಟಿ. ನಾನು ಹೇಳಿಲ್ವೇ? ಏನ್ ಪ್ಲೇಸ್, ಸೂಪರ್ ಪ್ಲೇಸ್. ದೇವ್ರು ಒಳ್ಳೆ ಜಾಗ ನೋಡ್ಕೊಳ್ತಾನೆ, ಬಂದು ಆರಾಧಿಸ್ತಾನೆ. ಈ ದೊಡ್ಡ ಬಂಡೆ ಅದ್ರ ಮೇಲೆ ಇರುವಂಥದ್ದು, ಅದಕ್ಕೆ ಇದು ಸಪೋರ್ಟಿವ್ ಆಗಿ ಕಟ್ಟಿರೋದು ದೇವಸ್ಥಾನ. ನೋಡಿ ವ್ಯೂ, ವಾವ್. ಫೀಲ್ ದ ನೇಚರ್. ಹಿಂಗಿದೆ ನೋಡಿ. ಈ ಕಡೆ ನಾವು ಮೇಲ್ಗಡೆ ಮೋಡ ಕರೆಕ್ಟಾಗಿ ನೆರಳು चाल उतरत आम्ही आणि मಕ್ಕಳ ಸ್ಟ್ರಾಂಗ್ ಹೋಗರು. ಏನಪ್ಪ ಯೋಗ ನರಸಿಂಹ ಬೆಟ್ಟ ಮಕ್ಕಳ ಸ್ಟ್ರಾಂಗ್ ಹೋಗರು. ಯೋಗ ನರಸಿಂಹ ಸ್ವಾಮಿ ಬೆಟ್ಟ. ಮುಂದೆ ನೋಡಲೇ ಮುಂದೆ ಬಿದಿಗಿದ್ದೀರಾ ಆಮೇಲೆ ಹುಷಾರು. ರಕ್ತ 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 ಹರಿಸಿದ್ಯಾ? ಓಪನ್ ಇದೆಯಾ ಸರ್? ಓಪನ್ ಇದೆ. ಅದು ಯಾವಾಗಲೂ ಓಪನ್ ಇರುತ್ತೆ, ಅದೇನು ಕ್ಲೋಸ್ ಏನಿಲ್ಲ, ಓಪನ್ ಅಲ್ಲೇ ಇರೋದು ಅದು. ಲಾಗರ್ ಹುಡುಗಿರಿ ನಾಯ್ತಲೆ ಹೋಯ್ತು. ಓಹೋ, ಕಂಡಿಡ್ಬಿಟ್ಲು ನಾಯಿ ತಲೆನೇ ಎಗರಿಸ್ಬಿಟ್ಟಲ್ಲ. ನೋಡು ಹಾವು, ಹಾವಿನ ಎಡೆ ಹೆಂಗ್ ಕಾಣಿಸ್ತೈತೆ ಅಲ್ಲಿ ಗುಳ್ಗುಳ್ಡು. ನೋಡಿ ನರಸಿಂಹಸ್ವಾಮಿ ಹಿಂದೆಗಡೆ ಹೆಂಗಿದೆ ಹಾವಿನ ಎಡೆ.
ನೀರೈತಾ? ನೀರು ನೀರು ನಂಗಾಯ್ತಿಲ್ಲ. ಏನಾಯ್ತು? ಕಾಲೆಲ್ಲ ನಡೀತಾ ಕಾಲು ನಡುಕ್ತಾ ಇದೆಯಾ? ಸುಸ್ತಾಗುತ್ತೆ ನಂಗೆ. ಸುಸ್ತಾಗೋಯ್ತಾ? ಯಾಕೆ ಸುಸ್ತಾಯ್ತು? ಹೆಣ್ಮಕ್ಳ ಸ್ಟ್ರಾಂಗ್ ಆಗಿರೋ. ನೋಡಿ ಇಲ್ಲಿ ಕೆಳಗಡೆ ಇರೋಂಥ ಟೆಂಪಲ್ ಇದೆ. ಮೇಲ್ಗಡೆ ಮೂಲ ದೇವರಿದ್ರೆ ಕೆಳಗಡೆ ಈಗ ಹೊಸದಾಗಿ ಇನಾಗ್ರೇಷನ್ ಆಗಿರೋಂಥದ್ದು. ಇದು ಕಲ್ಯಾಣಿ ಮಾಡ್ತಾ ಇದ್ದಾರೆ ಈಗ. ಕಲ್ಯಾಣಿ ಎಲ್ಲ ಕೆರೆ. ಏಯ್ ಗುಳ್ಳು ಕೆರೆ ಅಂತೆ. ಒಂದೇ ಫ್ರೇಮ್ ಹಿಂಗೆ ಕಾಣಿಸ್ತೈತೆ. ಕಲ್ಯಾಣಿ ಇದೆ. ನೀರೆಲ್ಲ ಈಗ ಶುದ್ಧಿ ಮಾಡ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಕಂಬ ಜಸ್ಟ್ ಮಿಸ್ ಅದು ಸ್ವಲ್ಪ ನಾನು ಹೇಳಿವಿ, ಅದಕ್ಕೆ ಅಷ್ಟು ಕ್ಲೋಸ್ ಆಗಿ ಹೋಯ್ತಿದ್ವಿ ಅಂತ. ದೇವಸ್ಥಾನ ಕಂಬದ ನರಸಿಂಹಸ್ವಾಮಿ ಪುಣ್ಯಕ್ಷೇತ್ರ. ಪ್ರತಿ ಶನಿವಾರ ಭಾನುವಾರ 12:30ರಿಂದ 3 ಗಂಟೆವರೆಗೂ ಅನ್ನ ಸಂತರ್ಪಣೆ. ಪ್ರತಿ ಶನಿವಾರ ಭಾನುವಾರ. ಇವತ್ತು ಭಾನುವಾರ ತಾನೆ. ಇದು ಮುಗಿದ್ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದಿನ ಓಪನ್ ಇರುತ್ತೆ ಗುರುಗಳು ಇಲ್ಲಿ. ಶನಿವಾರ ಮತ್ತು ಭಾನುವಾರ ಇರ್ತೀವಿ ಇಲ್ಲಿ. ಭಾನುವಾರ ಸಹ ಎಲ್ಲ ಸಿಟಿ ಕಡೆಯಿಂದ ಬರಬೇಕು. ಈ ಶನಿವಾರ ಸಹ ಹಳ್ಳಿ ಸೈಡಿಂದ ಶನಿವಾರ ಏನೇನು ಶುಕ್ರವಾರ ಮಂಗಳವಾರ ಮತ್ತು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಇನ್ನು ಶನಿವಾರ ಭಾನುವಾರ ಬೆಳಗ್ಗೆ ಸಾಯಂಕಾಲ. ನೀವಿಲ್ಲೇ ಇರ್ತೀರಾ? ಜಾತ್ರೆ ಜಾತ್ರೆ ಎಲ್ಲ ಶಿವರಾತ್ರಿ ಆದ ವಾರಕ್ಕೆ ಜಾತ್ರೆ ತೇರೆಲ್ಲ. ಮತ್ತು ಇನ್ನೊಂದು ಕಡೆ ಶ್ರಾವಣ. ಕೆಳಗಡೆ ಹೋಗಿ ಸಂಕಲ್ಪ ಮಾಡಿಕೊಂಡು ಕೆಳಗಡೆ ನಾವಿಲ್ಲಿ ಎಲೆ ಕೊಡ್ತೀವಿ. ಅದನ್ನು ತಗೊಂಡೋಗಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದೇ ಅಂದ್ಕೊಂಡಿದ್ದ ಕೆಲಸಗಳು ಆಗುತ್ತೆ ಅಂತ ಒಂದು ವಿಶೇಷ ಇದೆ. ಈ ಮದುವೆ ಅಕಸ್ಮಾತ್ ಯಾರಾದರೂ ಮದುವೆ ಆಗದಿರೋರು ಏನಾದರೂ ಇದಾದ ಮೇಲ್ಗಡೆ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಎಲೆ ತಗೊಂಡು ಆಗಿರೋದು ಸುಮಾರು ಜನ ಇಲ್ಲ. ಅಲ್ಲಿ ಕಟ್ಟಿದ್ರು ನೋಡಿ. ಅದು ಅಂದ್ಕೊಂಡಿರೋದ್ರಿಂದ ಎಷ್ಟೋ ಜನ ಮದುವೆ ಆಗಿತ್ತು. ಆಮೇಲೆ ಏನಾದರೂ ದೇವ್ರಿಗೆ ಅರ್ಕೆ ಮಾಡಿಕೊಂಡು ನಾನ್ ವೆಜ್ ಎಲ್ಲ ಮಾಡ್ಕೊತಾರೆ. ಈ ಕಡೆ ಇಲ್ಲ, ಎಂಟ್ರಿ ಇಲ್ಲ. ಇಲ್ಲೇನಿದ್ರು ಸ್ವೀಟ್ ಮಾಡ್ತಾರೆ ಅಷ್ಟೇ. ಮಾಡಿಬಿಟ್ಟು ಇಲ್ಲಿ ದೇವ್ರ ನೈವೇದ್ಯ ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಮಾಡ್ತಾರೆ. ಶನಿವಾರ ಒಂದು ಅಭಿಷೇಕ ಇತ್ತು. ಹಂಗೆ ಏನಾದರೂ ಅರ್ಕೆ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಮಾಡ್ಬೋದು. ನೀವು ಅಂದ್ಕೊಂಡಿದ್ದಾದ್ಮೇಲೆ ವಾಪಸ್ ತೆಗೆದುಕೊಂಡು. ಕೆಲವರಿಗೆ ಮಕ್ಕಳೇ ಇರಲಿಲ್ಲ. 12 ವರ್ಷ ಆಗಿದೆ. 12 ವರ್ಷದಿಂದ ಅವ್ರ ಮಕ್ಕಳೇ ಆದಮೇಲೆ ತಗೊಂಡು ಪೂಜೆ ಮಾಡಿದ್ಮೇಲೆ ಅಂದ್ಕೊಂಡಿದ್ದ ಕೆಲಸ ಆದಮೇಲೆ ಈ ದೀಪಾವಳಿ ಕಂಬ ಆಮೇಲೆ ಅವೆರಡು ಅಷ್ಟೇ ಅವ್ರು ಏನೋ ಕೆಲಸಗಳಾಗಬೇಕಾಗಿತ್ತು. ಅವ್ರು ಅಂದ್ಕೊಂಡಿದ್ದಾಗಲಿಲ್ಲ, ಅದನ್ನು ಮಾಡಿಸ್ಬೇಕು. ಪ್ರಭಾವಳಿ ಅಷ್ಟೇ. ಒಬ್ಬರಿಗೆ ಇದು ಮಗು ಅಷ್ಟೇ ಅವರು ತೀರೋಗ್ಬಿಟ್ಟು ಅವರು ಅಂದ್ಕೊಂಡಿದ್ದು ಇಲ್ಲಿ ಬಂದಮೇಲೆ ಅವ್ರಿಗೆ ಅನುಕೂಲ ಆಯಿತು. ಅವರು ಸಾಕಷ್ಟು ಲಾಸಲ್ಲಿದ್ದರು, ಬಿಸ್ನೆಸ್ಸಲ್ಲಿ ಲಾಸಲ್ಲಿದ್ದರು. ಇಲ್ಲಿ ಬಂದಮೇಲೆ ಸಂಕಲ್ಪ ಮಾಡ್ಕೊಂಡಿದ್ದು ಹೋದ್ಮೇಲೆ ಅವ್ರು ಅಂದ್ಕೊಂಡಿದ್ದ ಕೆಲಸಗಳು ಎಲ್ಲ ಆದಮೇಲೆ ಇದು ಪ್ರಭಾವಳಿಂದ ಮಾಡಿಸ್ತಾರೆ. ಪ್ರತಿಯೊಬ್ಬರು ನಮ್ಗೆ ಮಾಡಿಸ್ತಾರೆ. ಎಲ್ಲ ಆಗಿರೋರು ತಗೊಂಡು ಮಾಡಿಸಿರೋ ಮಾಡಿಸಿ. ಮತ್ತೆ ಯಾಕತ್ತರ ಅಷ್ಟು ಗೇಟ್ ಓಪನ್ ಆಗೋದು? ತೇರಿಲ್ಲ ಒಳಗಡೆ. ಈ ಗುಲ್ಡು ಕಂಬದ ನರಸಿಂಹಸ್ವಾಮಿ ಚಲಮಸಂದ್ರ
ಚಲಮಸಂದ್ರ ಊರ ಹೆಸರು. ನೋಡಿ ಎಷ್ಟು ವಿಶಾಲವಾಗೈತೆ ದೇವಸ್ಥಾನ. ತುಂಬಾ ಬೆಟ್ಟ ನೋಡಿ, ಅಲ್ಲಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ. ಸಕ್ಕದಾಗೈತಿ ಇಲ್ಲಿಂದ ಅಂತೂ. ಇದೇ ದೇವಾಲಯ ನೋಡಿ, ಫುಲ್ಲು ವಿಸ್ತೀರ್ಣವಾಗಿದೆ. ಎಷ್ಟು ದೊಡ್ಡದು. ಇದು ರಥ. ಅಲ್ಲಿ ನೋಡಿ ತೇರು ಎಷ್ಟು ದೊಡ್ಡದು. ಎಲ್ಲಿ ಹಣ್ಣಾಗೋಗಿ ಒಣಗೂ ಹೋಗೋದು. ಅಲ್ಲಿ ಮರದಲ್ಲಿ ನೋಡು, ಇದು ಅನ್ನ ಸಂತರ್ಪಣೆ ಆಗೋ ಜಾಗ. ಉಗುರು ಇದು ಕಣ ದಾಸೋಹ ಭವನ ಇದೆ. ಹೌದೌದು ಹೌದೌದು. ಅಲ್ಲ ಹುಡುಗರು ಹರಕೆ ಕಟ್ಟಿರೋ ತೀರಿಸ್ಕೊಂಡು ನೋಡಿ ಗಾಯ್ಸ್ ಹೆಂಗಾಗೋಗಿದೆ. ಹಣ್ಣಾಗದೆ. ಇದು ಹಣ್ಣಾಗ ಅಲ್ರಿ ಒಣಗೋಗದೆ. ಯಾರು ಕೇಳೋರಿಲ್ವೇನ. ಅವ್ರಿಗೆ ಇಟ್ಕೊಂಡು ತಿನ್ಬೋದಪ್ಪ. ದೇವ್ರ ಪ್ರಸಾದ ಮಾಡ್ಬೋದು, ಹಂಚ್ಬೋದು. ಓಕೆ ಹೇಳವ ಗಾಯ್ಸ್, ಅಪ್ಪಿ ತಪ್ಪಿ ಬೆಳಗಿನ ಜಾವ ಬರಬೇಡಿ. ಯಾಕೆಂದ್ರೆ ಕರಡಿಗಳಿವೆ. ನೀವೇ ಇದು ಜನರು ಸುಮಾರಾಗಿ ಬರ್ತಾರೆ ನೋಡಿ, ಎಷ್ಟು ಕಾರ್ಗಳಿವೆ. ಜಮ್ಮೆಲ್ಲ ಅಂತ ಕಿತ್ಕೊಳಕ್ ಬಂದಿದೀವಿ. ಕವಲಿಸ್ಕೊಂಡ್ ಬರ್ತೀನಿ ಗಾಯ್ಸ್. ನೋಡಿ ಮರದ ಪೂರ್ತಿ ಜಮ್ಮ ನೇರಳೆ ಹಣ್ಣು ಬಿಟ್ಟಿದೆ. ನಮ್ಮ ಅಕ್ಕ ಕಿತ್ಕೊಳಕ್ ಬಂದ. ನೋಡಿ ಮರ ಹತ್ತೋ ಸಾಹಸ ಮಾಡ್ತಾ ಇದಾರೆ. ಇಲ್ಲಿ ಹಿಡ್ಕೋ. ಏಯ್ ಬಿಳ್ತು ಬಿಳ್ತು. ಇಲ್ಲಿ ಹುಳಿ 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 ಹುಳಿ. ಅಯ್ಯ ಕಾಯಿ ತಿಂದೆ ನಾನು. ನೋಡಿ ಗಾಯ್ಸ್, ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾವ್ರೆ. ಕ್ಯಾಚ್ ಹಿಡ್ಬಿಡ್ತೀಯಾ? ಎತ್ಕು ಒಂದು ಎತ್ಕು ಹಂಗೆ. ಅದು ಮಿಕ್ಸ್ ಆಗುತ್ತೆ. ಓಕೆ, ಇನ್ನೊಂದು ನೋಡಿ ಗಾಯ್ಸ್, ನಮ್ಮಮ್ಮ ಎಂತ ಸಾಹಸ ಮಾಡ್ತಾವ್ರೆ. ಕೆಳಗೆ ಬಿದ್ದರೆ ತೂತಾಗ್ಬಿಟ್ಟವೆ. ಇನ್ನೊಂದು ಕಾಯಿ ಒಂದೇ ಒಂದು ಕವರ್ ಬಿತ್ತು. ಇಲ್ಲಿ 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 ಇನ್ನೊಂದೆಲ್ಲ ಬಿತ್ತ ಇದೆ. ಇದು ಇನ್ನೊಂದು ಬೋರು. ಹಾಂ, ಕಲ್ಲೆಲ್ಲ ನೀರು ಹಾಕ್ಬಿಟ್ಟು ಮೇಲೆ ಎಷ್ಟೊಂದವೆ ಕಳ್ಳ. ಇವ್ರು ಇಲ್ಲೆಲ್ಲ ಇರೋ ಇಲ್ಲೇ ಒಂದೈತಿ ನೋಡಿ. ಇವ್ರಿಲ್ಲ ಫುಡ್ ಯೂಸ್ ಮಾಡ್ಕೊಳ್ರಿ ಗುರು. ವ್ಲಾಗ್ ಸ್ಟಾಪ್ ಮಾಡ್ಲಾ? ಮಾಡ್ತಾ ಇದೀಯಾ? ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.